ಮಕರ ರಾಶಿಯವರ 2026 ವರ್ಷ ಭವಿಷ್ಯವನ್ನ ನೋಡ್ಕೊಂಡ್ ಬರೋಣ. ಮಕರ ರಾಶಿಯವರು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಸ್ಲೋ ಆಗಿ ಹೋದರೆ ಸ್ಟಡಿ ಆಗಿ ವಿನ್ ಆಗ್ತೀರಾ. ಅದು ಬಿಟ್ಟು ಅಗ್ರೆಷನ್ ಅನ್ನು ತೋರಿಸಿದ್ರೆ ನಾವು ಮುಗ್ಗರಿಸಿ ಬೀಳುವಂಥ, ಕೈ ಸುಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ಜನವರಿಯಿಂದ ಏಪ್ರಿಲ್ವರೆಗೂ ವರ್ಕ್ ಲೋಡ್ ಇರುತ್ತೆ, ಪ್ರೆಷರ್ ಇರುತ್ತೆ. ಮನೆಯಲ್ಲಿ ಕಮಿಟ್ಮೆಂಟ್ಸ್ಗಳು, ಮದುವೆ ಏನಾದರೂ ಸೆಟ್ ಆದರೆ ಅದಕ್ಕೆ ಗೋಲ್ಡ್ ಹೊಂದಾಣಿಕೆ ಮಾಡೋದು, ಬಟ್ಟೆ ಖರೀದಿ ಮಾಡಬೇಕು, ಈ ರೀತಿಯಾದಂತಹ ಸ್ವಲ್ಪ ಫಿನಾನ್ಷಿಯಲ್ ಬರ್ಡನ್ಸ್ಗಳು, ಪ್ರೆಷರ್ಗಳು ನೀವು ಅನುಭವಿಸಬಹುದು. ಜಾಬ್ ಚೇಂಜ್ ಪಾಸಿಬಲ್ ಇದ್ದರೆ ನೀವು ಜನವರಿಯಿಂದ ಏಪ್ರಿಲ್ವರೆಗೂ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಹೋಲ್ಡ್ ಮಾಡಿ, ಏಪ್ರಿಲ್ ನಂತರ ಮಾಡ್ಕೊಳ್ಳೋದು ಒಳ್ಳೆಯದಿರುತ್ತೆ. ಇನ್ನು ಹಣಕಾಸು ಅಂತ ಬಂದಾಗ ರೆಗ್ಯುಲರ್ ಇನ್ಕಮ್ ಇರುತ್ತೆ, ಸೇವಿಂಗ್ಸ್ ಮಾಡ್ಕೋತೀರಾ. ಅಂದರೆ ಈಗ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಶುಭ ಇರುತ್ತೆ. ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಂದ ಕೂಡ ಈ ರಾಶಿಯವರಿಗೆ ಶುಭ ಇರುತ್ತೆ.